ನಮಸ್ಕಾರ. ಯುಗಾದಿಯ ಹಬ್ಬದ ಶುಭಾಶಯಗಳು. ಇಂದು ಎಲ್ಲರಿಗೂ ಶ್ರೀ ವಿಶ್ವಾವಸು ಸಂವತ್ಸರದ ಶುಭಾಶಯಗಳನ್ನು ಹೇಳ್ತಾ, ಆಹಾರ, ಆರೋಗ್ಯ, ಆಧ್ಯಾತ್ಮ ಇದರ ಮೊದಲ ಭಾಗವಾದ ಆಹಾರ ಅಂತಂದ್ರೆ ಎಲ್ಲರೂ ಏನು ಅನ್ಕೊಳ್ತಾರೆ, ಹೊಟ್ಟೆಗೆ ತಗೊಳ್ಳೋದು ಮಾತ್ರ ಆಹಾರ ಅಂತ. ಆದರೆ ಕೇವಲ ಹೊಟ್ಟೆಗೆ ತಗೊಳ್ಳೋದಷ್ಟೇ ಅಲ್ಲ, ನಮ್ಮ ನೆತ್ತಿಗೆ ತಗೊಳ್ಳೋದು ಕೂಡ ಆಹಾರ. ಅದಕ್ಕೆ ನೆತ್ತಿಗೆ ಬುತ್ತಿ ಅಂತೀವಿ, ಅಥವಾ ಇಂಗ್ಲಿಷ್ನಲ್ಲಿ ಫುಡ್ ಫಾರ್ ದ ಥಾಟ್ ಅಂತೀವಿ. ಅದು ಕೂಡ ಆಹಾರ ಆಗತ್ತೆ. ಹಾಗಾಗಿ ನಾವು ಈ ಯುಗಾದಿಯನ್ನ ಪ್ರಾರಂಭ ಮಾಡಬೇಕಾದ್ರೆ ಹಳೆ ವರ್ಷವನ್ನ ಧನ್ಯತೆಯಿಂದ ಕಳಿಸಿ ಹೊಸ ವರ್ಷವನ್ನ ಆಶಾಕಿರಣದಿಂದ ಬರಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಆಹಾರ ಪದ್ಧತಿಯನ್ನ ನಾವು ಬದಲಾಯಿಸ್ಕೊಳ್ತೀವಿ ಅಂತ ಇವತ್ತು ನಿಶ್ಚಯ ಮಾಡೋದು ಬಹಳ ಮುಖ್ಯ. ಈ ಹೊಟ್ಟೆಗೆ ತಗೊಳ್ಳೋ ಆಹಾರ ಸಾತ್ವಿಕ ಆಹಾರ, ಸಸ್ಯಾಹಾರ ಸಮಯಕ್ಕೆ ಸರಿಯಾಗಿ ತಗೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಅದು ಯುಗಾದಿ ಹಬ್ಬದ ದಿನ ನಾವು ಬೇವು ಬೆಲ್ಲವನ್ನ ತಗೊಳ್ತೀವಿ. ಬೇವು ಬೆಲ್ಲ ಎರಡು ಜೋಡಿ ಪದ, ಆದರೆ ವಿರುದ್ಧ ಪದಗಳು, ರುಚಿಯಲ್ಲಿ ವಿರುದ್ಧ. ಆದರೆ ಬೇವಿಗೂ ಕೂಡ ಆರೋಗ್ಯಕರವಾದಂತಹ ಗುಣಗಳಿದೆ, ಬೆಲ್ಲಕ್ಕೂ ಕೂಡ ಆರೋಗ್ಯ ಇದೆ. ಬೆಲ್ಲವನ್ನ ಸೂಪರ್ ಫುಡ್ ಅಂತೀವಿ. ಸೂಪರ್ ಫುಡ್ ಅಂದ್ರೆ ಆರೋಗ್ಯಕ್ಕೆ ಅತ್ಯಂತ ಉತ್ತಮವಾದಂತಹದ್ದು ಅಂತ ಹೇಳ್ತೀವಿ. ಯಾಕಂದ್ರೆ ಬೆಲ್ಲದಲ್ಲಿ ಟ್ರೇಸ್ ಎಲಿಮೆಂಟ್ಸ್ ಇರುತ್ತೆ, ಫ್ರಕ್ಟೋಸ್ ನ್ಯಾಚುರಲ್ ಶುಗರ್ ಇರುತ್ತೆ. ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನಮ್ಮ ದಣಿವನ್ನ ದೂರ ಮಾಡಿಬಿಟ್ಟು ನಮಗೆ ಬೇಕಾಗಿರುವಂತಹ ರಕ್ತಹೀನತೆ ಹೋಗಿ ನಮ್ಮಲ್ಲಿ ಶಕ್ತಿ ಬರೋದಕ್ಕೋಸ್ಕರ ಅದರಲ್ಲಿ ಅಯರ್ನು, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸೆಲೀನಿಯಂ, ಕಾಪರು ಎಲ್ಲಾ ಟ್ರೇಸ್ ಎಲಿಮೆಂಟ್ಸ್ ಇರುತ್ತೆ. ಅದಲ್ಲದೆ ಕೂಡ ಅದು ಜೀರ್ಣಶಕ್ತಿಯನ್ನ ಉತ್ತಮಗೊಳಿಸುತ್ತೆ. ಇದನ್ನ ಬೆಲ್ಲವನ್ನ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ ಅಂತ ಗೊತ್ತಿದ್ದು, ಹಳೆಯ ಕಾಲದಿಂದ ಕೂಡ ಆಯುರ್ವೇದದಲ್ಲಿ ಬೆಲ್ಲವನ್ನ ಔಷಧಿಯ ಹಾಗೆ ನೋಡ್ತಾ ಬಂದಿದ್ದಾರೆ. ಆದ್ರೆ ಸಕ್ಕರೆ ಒಳ್ಳೆಯದಲ್ಲ. ಇನ್ನ ಬೇವಿಗೆ ಹೋದ್ರೆ ಬೇವಿನಿಂದ ನಮ್ಮ ಚರ್ಮ ಚೆನ್ನಾಗಾಗತ್ತೆ, ಹೊಟ್ಟೆಯಲ್ಲಿರೋ ಹುಳುಗಳು ಹೊರಟೋಗುತ್ತೆ. ಅದು ಅಷ್ಟೇ ಅಲ್ಲ, ರಕ್ತದ ಕಣಗಳಲ್ಲಿ, ಕೆಂಪು ಕಣಗಳಲ್ಲಿ ಇರುವಂತಹ ಮಲೇರಿಯಲ್ ಪ್ಯಾರಾಸೈಟ್ ಕೂಡ ಸತ್ತು ಹೋಗುತ್ತೆ ಅಂತ ಗೊತ್ತಾಗಿದೆ. ಹಾಗಾಗಿ ಆರೋಗ್ಯಕ್ಕೆ ಬಹಳ ಮುಖ್ಯ. ಆ ಬೇವು ಬೆಲ್ಲ ತಗೊಳ್ಳೋದಷ್ಟೇ ಅಲ್ಲ, ಬೇವಿನ ಕಡ್ಡಿಯಿಂದ ಹಲ್ಲು ಉಜ್ಕೊಂಡ್ರೆ ಬಾಯಿ ಕೂಡ ಚೆನ್ನಾಗಾಗತ್ತೆ, ಆರೋಗ್ಯ ಚೆನ್ನಾಗಾಗತ್ತೆ. ಹಾಗಾಗಿ ಬನ್ನಿ, ಈ ಯುಗಾದಿ ಹಬ್ಬದಿಂದ ನಾವು ಬೇವು ಬೆಲ್ಲ, ಕಹಿ ಸಿಹಿ ಅಂತ ವ್ಯತ್ಯಾಸ ಮಾಡದೇನೆ ಅದನ್ನ ಆರೋಗ್ಯಕ್ಕಾಗಿ ತಗೊಳ್ಳೋಣ. ನೆನ್ಪಿಟ್ಕೊಳ್ಳಿ, ಮನಸ್ಸನ್ನ ಕೆಡಿಸುವ ಸಿಟ್ಟು, ಸೊಕ್ಕು, ಸೇಡನ್ನ ದೂರ ಇಟ್ಟು ಶರೀರವನ್ನ ನಾಶ ಮಾಡುವಂತ ಬಿಳೆ 3 ವಿಷಗಳಾದಂತ ಉಪ್ಪು, ಸಕ್ಕರೆ, ಮೈದಾ 3 ಬಿಟ್ಟು ನಾವು ಬೇವು ಬೆಲ್ಲವನ್ನ ತಗೊಂಡು ಈ ಹೊಸ ವರ್ಷವನ್ನ, ಯುಗಾದಿಯನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.